ಏನಾದ್ರು ಹೇಳು. ಇನ್ನು ಹೆಚ್ಚು ಓದಬೇಕು ಅಂತ ಆಸೆ ಪಡ್ತೀಯೇನು? ಓದು, ನನಗೇನು ಅಭ್ಯಂತರವಿಲ್ಲ. ಆದರೆ ನೀನು ಅತ್ತೆ ಖಂಡಿತ ಬೇಡ ಅಂತ ಬರ್ತಾಳೆ. ದೋಷ ಮಾಡಬೇಡ. ಒಳ್ಳೆಯದಾಗಲಿ, ಹುಷಾರು. ನೋಡೋಕೆ ಬರೋಕ್ಕಾಗಲಿಲ್ಲ. ಪುಸ್ತಕನೂ ನನ್ನ ಬಳಿ ಇತ್ತು. ನಿಮಗೆ ಅನಾನುಕೂಲವಾಗಲಿಲ್ಲ. ಅದರಲ್ಲೂ ರಚನೆ ಮಾಡುವವರು ಪ್ರೊಫೆಸರ್ ದಿನೇಶ್ ಅಂತ. ಆಲ್ಮೋಸ್ಟ್ 25-30 ಇಯರ್ಸ್ ಹಿಂದೆ ವಂಶವೃಕ್ಷ ಕಾದಂಬರಿ ಓದಿದ್ದು. ಅವಾಗಿಂದ ಅದು ಒಂಥರ ನಮ್ಮ ಮನಸ್ಸಿನಲ್ಲಿ ನಿಂತು ಇಟ್ಸ್ ಎ ಕ್ಲಾಸಿಕ್ ನಾವೆಲ್. ಇದನ್ನು ನಾಟಕ ಮಾಡ್ತಾರೆ ಅಂದಾಗ ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಬಂದಿದ್ದೆ. ಅದು ಅಷ್ಟು ಎಫೆಕ್ಟಿವ್ ಆಗಿ ಬರುತ್ತಾ ಇಲ್ವಾ ಅಂತ. ಬಟ್ ಇಟ್ ವಾಸ್ ವೆರಿ ಎಫೆಕ್ಟಿವ್. ತುಂಬ ಚೆನ್ನಾಗಿದೆ. ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಅಫ್ಕೋರ್ಸ್ ವೆರಿ ಎಮೋಷ್ನಲ್ ಆಲ್ಸೋ. ತುಂಬ ಚೆನ್ನಾಗಿದೆ. ಡೈರೆಕ್ಟರ್ಗೆ ಮತ್ತು ನಟರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನವೆಂಬರ್ನಲ್ಲಿ ಇನ್ನೊಂದು ಶೋ ಆಗುತ್ತೆ ಅಂತ ಹೇಳಿದ್ದಾರೆ. ಐ ಥಿಂಕ್ ನನಗೆ ಅದಕ್ಕೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ ನಾಟಕ. ಆ್ಯಂಡ್ ಇಟ್ ವಾಸ್ ವೆರಿ ಎಮೋಷ್ನಲ್. ನಾಟಕ ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ನಾವು ಆಗಲೇ ಓದಿರ್ತೀವಿ ಕಾದಂಬರಿಯನ್ನು. ಸೊ ಒಂದು ಕಾದಂಬರಿಯನ್ನು ಸ್ಟೇಜ್ ಮೇಲೆ ತರುವಂಥದ್ದು ತುಂಬ ಅದು ಎಷ್ಟು ಕಷ್ಟದ ಕೆಲಸ ಅಂತ ಗೊತ್ತಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ಗೊತ್ತಿಲ್ಲ, ಅದು ಓದಿದ್ದು ಹೇಗೆ ನಾವು ಇದು ಮಾಡ್ತೀವಿ, ಎಂಜಾಯ್ ಮಾಡ್ತಿದ್ವಿ, ಇಲ್ಲೂ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ಧನಂಜಯ ಅವ್ರ ಪಾತ್ರ ಚೆನ್ನಾಗಿ, ಶ್ರೀನಿವಾಸ್ ಚೆನ್ನಾಗಿತ್ತು ಸರ್. ಹಾಂ, ಎಲ್ಲ ಇಷ್ಟ. ಹಾಂ, ಇಷ್ಟ. ನಾಟಕ ಅಂತೂ ಸೂಪರು. ಅದರಲ್ಲಿ ಪಾತ್ರಧಾರಿಗಳಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಮತ್ತು ಅದು ಒಂಥರ ನಿಜವಾದ ಒಂದು ಸನ್ನಿವೇಶಗಳು ಅದು ಈ ಸ್ಟೋರಿಯಲ್ಲಿ. ನಾಟಕ ತುಂಬ ಚೆನ್ನಾಗಿ ಮೂಡಿಬಂತು. ಪ್ರತಿಯೊಂದು ಪಾತ್ರನೂ ನಾವು ಒಳ್ಳೆ ರೀತಿಯಲ್ಲಿ ಅನುಭವಿಸಿದ್ದೀವಿ. ಅದರ ಸಾರ ಏನಿತ್ತು, ಭೈರಪ್ಪನವರ ಕೃತಿಯ ಸಾರ ಏನಿತ್ತು, ಅದು ಭಾಳ ಚೆನ್ನಾಗಿ ಮೂಡಿಬಂತು. ತುಂಬ ಮೊದಲು ನನ್ನ ವಿದ್ಯಾರ್ಥಿ ಕಾಲದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ವಂಶವೃಕ್ಷ ಕಾದಂಬರಿ ಓದಿ ತುಂಬ ಮನಸ್ಸಿಗೆ ತೊಗೊಂಡಿದ್ದೆ. ಸೊ ತುಂಬ ದಿನದ ನಂತರ ಶ್ರೀನಿವಾಸ್ ಶ್ರೋತ್ರಿಗಳನ್ನು ಪಾತ್ರದಲ್ಲಿ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಪಾತ್ರಗಳು ಜೀವಂತವಾಗಿದ್ದವು. ನಿರ್ದೇಶನ ಆಗಲಿ, ಪಾತ್ರವನ್ನು ನಿರ್ವಹಿಸಿದವರಾಗಲಿ ಎಲ್ಲರೂ ಎಕ್ಸಲೆಂಟು. ಧನ್ಯವಾದಗಳು. ಥ್ಯಾಂಕ್ ಯು. ಈ ನಾಟಕದ ಬಗ್ಗೆ ಒಂದೆರಡು ಸರ್. ತುಂಬ ಚೆನ್ನಾಗಿತ್ತು ನಾಟಕ. ಅದರಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದರು. ಮತ್ತು ಮ್ಯೂಸಿಕ್ಕೂ ಪುಟ್ಟಣ್ಣಯ್ಯ ಸರ್ ಒಳ್ಳೆ ತುಂಬ ಚೆನ್ನಾಗಿ ನಮಗೆ, ನಾನು ತಬಲಾ ತಿಳಿಸಿದೆ ಅವ್ರ ಜೊತೆಯಲ್ಲಿ. ತುಂಬ ಒಳ್ಳೆ ಮ್ಯೂಸಿಕ್ನ ನಾಟಕಕ್ಕೆ ಸಂಬಂಧಕ್ಕೆ ತುಂಬ ಖುಷಿ ಆಯಿತು. ಒಳ್ಳೆ ಆಡಿಯನ್ಸ್ ಸೇರಿದ್ರು. ಆಡಿಯನ್ಸು ಕೇಳ್ಕೊಳ್ಳಿ ಸರ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿತ್ತು. ವಂಶವೃಕ್ಷ ನಾಟಕದ ರೂಪದಲ್ಲಿ ನೋಡಿದ್ದು ಭಾಳ ಸಂತೋಷ ಆಯಿತು. ಪಾತ್ರಧಾರರೆಲ್ಲ ಅವರ ಪಾತ್ರಕ್ಕೆ ಏನು ಜಸ್ಟಿಫಿಕೇಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹಾಡು ಕೂಡ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಮತ್ತೆ ನೋಡಬೇಕು ಅನ್ನೋದು. ಪುಸ್ತಕನ ಎಷ್ಟೇ ಸಾರಿ ಓದಿದ್ರೂ ಕೂಡ ನಾಟಕ ನೋಡಿದಷ್ಟು ಮಜಾ ಸಿಗೋದಿಲ್ಲ. ಅಂತಹ ಒಂದು ಮಜವನ್ನು ಇವತ್ತಿನ ದಿನ ಕೊಟ್ಟಿದ್ದಾರೆ. ಈ ರಂಗತಂಡಕ್ಕೆ ನಾನು ಬಹಳ ಅಭಿನಂದನೆಗಳನ್ನ ತಿಳಿಸ್ತೇನೆ. ಡೈರೆಕ್ಷನ್ನು ತುಂಬ ಚೆನ್ನಾಗಿತ್ತು. ಪಾತ್ರಧಾರಿಗಳ ಕೊಟ್ಟಿರೋ ಪಾತ್ರಕ್ಕೆ ಬಹಳ ಜೀವ ತುಂಬಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಂಶವೃಕ್ಷ ನಾಟಕ ಇವತ್ತು ಕಿರುರಂಗ ಮಂದಿರದಲ್ಲಿ ನೋಡಿದೆ. ತುಂಬ ಚೆನ್ನಾಗಿದೆ. ಬಹಳ ಅಂದರೆ ತುಂಬ ಹಿಂದೆ ಪುಸ್ತಕ ಓದಿದ್ದು ನಾನು ಅದನ್ನು, ಭೈರಪ್ಪನವ್ರದ್ದು ವಂಶವೃಕ್ಷನ. ಅದರಲ್ಲಿನ ಧಾರ್ಮಿಕ ಜಿಜ್ಞಾಸೆ, ದ್ವಂದ್ವಗಳು, ಆಮೇಲೆ ಅಭಿಪ್ರಾಯಗಳು, ಧಾರ್ಮಿಕ ಹಂದರವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕ್ಲಿಷ್ಟ ಸಂದರ್ಭಗಳೇನೇನಿದೆ ಅದನ್ನು
ತುಂಬ ಚೆನ್ನಾಗಿ ರಂಗದ ಮೇಲೆ ತಂದಿದ್ದಾರೆ. ಆ್ಯಕ್ಚುಲಿ ಈ ನಾಟಕವನ್ನು ರಂಗದ ಮೇಲೆ, ಈ ಪುಸ್ತಕವನ್ನು ರಂಗರೂಪಕ್ಕೆ ಇಳಿಸಿ ರಂಗದ ಮೇಲೆ ತರೋದು ತುಂಬ ಪರಿಶ್ರಮದ ಕೆಲಸ. ಆದರೆ ಭೈರಪ್ಪ ಸರ್ ಇದ್ದಿದ್ರೆ ಬಹುಶಃ ಖುಷಿ ಪಡ್ತಾಯಿದ್ರು ಅಂತ ಅನಿಸುತ್ತೆ. ಅಷ್ಟು ಸಮರ್ಥವಾಗಿ ಈ ನಾಟಕ ರಂಗದ ಮೇಲೆ ಮೂಡಿಬಂದಿದೆ. ಎಲ್ಲರೂ ತುಂಬ ಉತ್ತಮ ಅಭಿನಯ ತೋರಿಸಿದ್ರು. ಆಮೇಲೆ ಸಂಗೀತ ಮಾತ್ರ ಅದ್ಭುತವಾಗಿತ್ತು. ಪ್ರತಿಯೊಂದು ನಾಟಕದಲ್ಲಿ ಎಲ್ಲ ಸರಳವಾಗಿದ್ದೂ ಒಂಥರ ಕಮ್ಯುನಿಕೇಟ್ ಆಯಿತು ಸಾಕಷ್ಟು. ಪ್ರೇಕ್ಷಕರಾಗಿ ನಾವೆಲ್ಲರೂ ಕೂತ್ಕೊಂಡು 2 ಗಂಟೆ ಕಾಲ ಅತ್ತಿತ್ತ ಅಲುಗಾಡದೆ ನೋಡಿದ್ದೀವಿ. ನಾಟಕ ಯಶಸ್ವಿಯಾಗಿದೆ. ಥ್ಯಾಂಕ್ ಯು. ನಾಗರಾಜ್ ಸರ್ ಅವ್ರು ಹೇಳಿದರು, ಅವರೇ ಟಿಕೆಟ್ ತೊಗೊಂಡಿದ್ರು, ಹಾಗಾಗಿ ನಾವು ಬಂದ್ವಿ. ಬಟ್ ನಮಗೆ ಇದು ಭಾರಿ ವರ್ತ್ ಅನ್ನಿಸ್ತು. ಆಮೇಲೆ ನಾನು 2 ಸಲನೂ ಇದು ಕಾದಂಬರಿ ಓದಿದ್ದೀನಿ. ಆದ್ದರಿಂದ ಪ್ರತಿಯೊಂದು ಸನ್ನಿವೇಶನೂ ನಮಗೆ ಅದು ಒಂಥರ, ನಾವು ಅದರೊಳಗೆ ಹೋಗ್ಬಿಟ್ವಿ. ಆಮೇಲೆ ಇವರು ಧನಂಜಯ್ ಸರ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಆಮೇಲೆ ದೀಪಾ ಮೇಡಮು ಅಷ್ಟೇ. ಆಮೇಲೆ ಪ್ರತಿಯೊಬ್ಬರು ಸಹ ಅವರವರ ಪಾತ್ರನ ಚೆನ್ನಾಗೇ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಧನಂಜಯ್ ಸರ್ ಪಾತ್ರ ನನಗೆ ಭಾಳ ಇಷ್ಟ ಆಯಿತು. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಂತ? ನಾನು ಮೈಸೂರಿನೊಳೆಯ, ಇಲ್ಲೇ ಇರೋದು. ವಂಶವೃಕ್ಷ ಇದು ಅಂತ ನಾಟಕ ಅಂತ ಕೇಳಿದ ತಕ್ಷಣ ನಮಗೆ ನಾವಲ್ಲಿ ವಂಶವೃಕ್ಷ ಇತ್ತು, ನಮ್ಮ ಕಾಲೇಜ್ ಲೆಕ್ಚರರ್ ಮಾಡ್ತಿದ್ದೆ, ತುಂಬ ಜ್ಞಾಪಕ ಇತ್ತು. ಹಾಗಾಗಿ ತುಂಬಾ ಖುಷಿ ಆಯಿತು. ಇಲ್ಲಿ ತುಂಬ ಚೆನ್ನಾಗೂ ಮೂಡಿ ಬಂದಿದೆ ನಾಟಕ. ಅದ್ರ ಬಗ್ಗೆ 2 ಮಾತಿಲ್ಲ, ಭಾರಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಒಬ್ಬರು. ತುಂಬಾ ಚೆನ್ನಾಗಿತ್ತು. ಪಾತ್ರಾಭಿನಯ ಇರ್ಬೋದು, ಸಂಗೀತ ಇರ್ಬೋದು, ಸಾಹಿತ್ಯ ಎಲ್ಲದೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನಮಗೆಲ್ಲರಿಗೂ ಕನೆಕ್ಟ್ ಆಯಿತು ಆ ವಿಷಯಗಳೆಲ್ಲದನ್ನು. ತುಂಬ ಇಷ್ಟ ಆಯಿತು ಡ್ರಾಮಾ. ಡೈರೆಕ್ಷನ್ನು ಎಲ್ಲ ಹೇಳಿದ್ನಲ್ಲ, ಎಲ್ಲದೂ ಯಾವುದೂ ಒಂದು ಕೊರತೆ ಅಂತ ಏನೂ ಅನ್ನಿಸ್ಲಿಲ್ಲ. ಎಲ್ಲದೂ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ನಿರ್ದೇಶನ ಅಂತೂ ತುಂಬ ಬಿಗಿಯಾಗಿದೆ. ಆಮೇಲೆ ಒಂದೊಂದು ಪಾತ್ರನೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲೂ ನಮಗೆ 2 hours ಕಳೆದ್ವಿ ಅಂತ ಅನಿಸ್ಲೇ ಇಲ್ಲ ನನಗೆ. ಅಂದರೆ ತುಂಬಾ ಚೆನ್ನಾಗಿದೆ. ಆಮೇಲೆ ಇದನ್ನು ಕಾದಂಬರಿ, ಅದು ಈ ಕಾದಂಬರಿ ನಾನು ಓದಿರಲಿಲ್ಲ ಮುಂಚೆ. ಹಾಗಾಗಿ ಫಸ್ಟ್ ಟೈಮ್ ನೋಡಿದ್ರಿಂದ ನನಗೆ ಒಂಥರ ಹಿಂದಿನ ಕಾಲದ್ದು ಮತ್ತು ಈಗಿನ ಕಾಲದ್ದು ಎರಡನ್ನೂ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂದರೆ ಹಿಂದೆ ಎಷ್ಟು ಜನ ಕಷ್ಟಪಟ್ಟಿದ್ರು, ಯಾವ ಥರ ಎಲ್ಲ ಕಷ್ಟ ಆಗ್ತಿತ್ತು ಮುಂಚೆ, ಆಮೇಲೆ ಈಗ ಹೇಗೆ ಸಮಾಜ ಭಾಳ ಮುಂದುವರೆದ್ಬಿಟ್ಟಿದೆ, ಅದೆಲ್ಲ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಖುಷಿ ಆಯಿತು ಒಂಥರ ನೋಡಿ. ಹಾಗೆ ಐ ಅಪ್ರಿಷಿಯೇಟೆಡ್ ದಿ ಡ್ರಾಮಾ ವೆರಿ ವೆಲ್. ಥ್ಯಾಂಕ್ ಯು ವೆರಿ ಮಚ್. ವಂಶವೃಕ್ಷ ನಾಟಕ ನನಗೆ ನಾಸ್ಟಾಲ್ಜಿ ಅಂತಾರಲ್ಲ, ಆ ಥರ ಹಳೆಯದೆಲ್ಲ ಭಾಳ ಜ್ಞಾಪಕ ಬಂದುಬಿಡ್ತು. ಇದರೊಳಗೆ 28 ಸಲ ಭಾಗೀರಥಿ ರೋಲ್ ಮಾಡಿದ್ದೀವಿ ರಾಮನಾಥ್ ಅವ್ರ ಜೊತೆ ಸೇರಿಕೊಂಡು. ಚೆನ್ನಾಗಿ ಮಾಡಿದ್ದಾರೆ. ಹೇಳಿದೆ ಇವರಿಗೆ, ನಾಗಭೂಷಣ ಅವ್ರಿಗೆ, ಒಂದು ಸ್ವಲ್ಪ ನಮ್ಮ ಶ್ರೋತ್ರಿಯರ 2ನೇ ಸಲ ಬಂದಾಗ ಒಂದು ಸ್ವಲ್ಪ ಗಡ್ಡನ ಒಂಚೂರು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಚೆನ್ನಾಗಾಯಿತು ನಾಟಕ. ಎಲ್ಲರೂ ಅವ್ರವ್ರ ಪಾತ್ರನ ಚೆನ್ನಾಗಿ ನಿರ್ವಹಿಸಿದರು. ಆಮೇಲೆ ಒಂದು ಚೂರು ಅಡೆತಡೆ ಇಲ್ಲದೆ ವೇಳೆ ಸ್ವಲ್ಪನೂ ಪೋಲಾಗದಂಗೆ ಭಾಳ ಚೆನ್ನಾಗಿ ಮಾಡಿದ್ರು.